ನನಗೆ ಇನ್ನೊಂದು ಪ್ರಶ್ನೆ ಡಾಕ್ಟರ್. ಈ ತಿಂಗಳಲ್ಲಿ ಇವತ್ತು ನಾವು 3ನೇ ಸಲ ಇದೇ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಕಾರಣ ಇಂತಹ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ನೀವು ಲೈಫ್ ಸ್ಟೈಲ್ ಬದಲಾವಣೆ ಆಗಿದೆ ಅಂತ ಹೇಳಿದ್ರಿ, ಮತ್ತೊಂದು ಒಬೆಸಿಟಿ ಅಂತ ಹೇಳಿದ್ರಿ. ಹಾಸನ ಭಾಗದಲ್ಲಿ ನೋಡಿದಾಗ ಒಬೆಸಿಟಿ ಕಣ್ಣು ಇರುವಂತಹ ಒಬ್ಬನನ್ನು ನೋಡಲಿಲ್ಲ. ಎಲ್ಲರೂ ಕೂಡ ಫಿಟ್ ಆಗಿದ್ದಾರೆ. ಫಿಟ್ ಅಂದರೆ ತೀರಾ ಬಾಡಿ ಬಿಲ್ಡರ್ಸ್ ಥರ ಇಲ್ಲ ಅಂದರೂ ಕೂಡ ತೂಕ ಇದ್ದಾರಪ್ಪ, ದಪ್ಪ ಇದ್ದಾರಪ್ಪ ಅಂತ ಅನ್ನಿಸ್ಕೊಳ್ಳೋಂಗಿಲ್ಲ. ಆದರೂ ಕೂಡ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಏನಂತ ಅನ್ನಿಸ್ತಾ ಇದೆ ನಿಮಗೆ? ಇದೆಲ್ಲವನ್ನ ಮೀರಿ ನಿಮಗೆ ಏನಾದರೂ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದೆಯಾ ಇಂಥ ಕೇಸ್ಗಳು? ಮೇನ್ ಆಗಿ ಇನ್ನೊಂದು ಚಾಲೆಂಜಿಂಗ್ ಅಂತ ಕಾಣಿಸ್ತಾ ಇರೋದೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮ್ಯಾಮ್. ಸೊ ಅಲ್ಲಿ ಯಾವ್ದಲ್ಲ ಮೇನ್ ಆಗಿ ಸ್ಟ್ರೆಸ್ ಇಂಡ್ಯೂಸ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಹಾರ್ಟ್ ಅಟ್ಯಾಕ್ಗೆ ರೀಸನ್ ಆಫ್ ಕೋರ್ಸ್ ಮ್ಯಾಮ್. ಯಾಕಂತ ಹೇಳಿದ್ರೆ ಅದು ನಿಮಗೆ ಡೈರೆಕ್ಟ್ ಆಗಿ ಏನು ಹಾರ್ಟಿಗೆ ಕನೆಕ್ಷನ್ ಇಲ್ಲದೆ ಇರ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಮ್ಯಾಮ್, ನಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿ ಪವರ್ ಚೇಂಜಸ್ ಆಗೋಕೆ ಶುರು ಆಗುತ್ತೆ. ಸೊ ನೋಡಿ, ಫೀಮೇಲ್ಸ್ ಅಲ್ಲಿ ಈಗ ಮೇನ್ ಆಗಿ ಒಂದು ನಾನು ಜನರಲ್ ಆಗಿ ಹೇಳಿದೆ, ಫೀಮೇಲ್ಸ್ ಅಲ್ಲಿ 10 ಔಟ್ ಆಫ್ 6 to 7 PCOD ಕಂಡೀಷನ್ಸ್ ಇದೆ. ಸೊ ಅವ್ರದ್ದು ಯಾವುದೋ ಇನ್ಫರ್ಟಿಲಿಟಿ ಕೇಸಸ್ ಜಾಸ್ತಿ ಇದೆ. ಸೊ ಇಲ್ಲಾಂದರೆ ಅವ್ರದ್ದು ಪೀರಿಯಡ್ಸಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದೇ ರೀತಿಯ ಒಂದು ಹಾರ್ಮೋನ್ ಇದು ಮೇ ಬಿ ಅದಕ್ಕೆ ನಾನು ಬರ್ತೇನೆ ಅದು ಯಾವುದಕ್ಕೆ ಅಂತೇಳಿ. ಸೇಮ್ ಥಿಂಗು ಮೇಲಲ್ಲಿ ನೋಡಿದರೆ ಮ್ಯಾಮ್, ಸೊ ಮೇಲಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಇದೆ ಮ್ಯಾಮ್, NAFLD ಅಂತ. ಸೊ ಸೇಮ್ ಥಿಂಗ್ ಆಲ್ಕೋಹಾಲಿಕ್ ಮುಂಚೆ ಎಲ್ಲ ನೋಡಿ ಮ್ಯಾಮ್, ಏನಾದರೂ ಲಿವರ್ ಪ್ರಾಬ್ಲಮ್ ಇದ್ದರೆ ಎಷ್ಟು ಕುಡಿತಾ ಇದ್ರಿ ಅಂತ ಕೇಳ್ತಾ ಇದ್ರಿ. ಬಟ್ ಈಗ ಇಲ್ಲ. ಯಾಕೆ ನೀವು ಕುಡಿತಾ ಇಲ್ವಾ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ತುಂಬ ಜಾಸ್ತಿ ಇದೆ. ಯಾವಾಗ ನೋಡಿ ಜಸ್ಟ್ ಒಂದು 23 ಮೇಲ್ಬವ್ ನೋಡ್ಕೊಳ್ಳಿ, ಒಬೆಸಿಟಿ ಯಾರಿಗೆಲ್ಲ ಇದೆ ಸೊ ಅವರಿಗೆಲ್ಲ ಲಿವರ್ ಪ್ರಾಬ್ಲಮ್ಸ್ ಇದೆ. ಯಾರಿಗೆಲ್ಲ ಸೇಮ್ ಥಿಂಗ್ ಇವನ್ ಫೀಮೇಲ್ಸಲ್ಲಿ ಲಿವರ್ ಪ್ರಾಬ್ಲಮ್ಸ್ ಮೇನ್ ಅಫೆಕ್ಟ್ ಆಗಲ್ಲ. ಅವರಿಗೆ ಹಾರ್ಮೋನಲ್ಲ LH, FSH ಮತ್ತು ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರೋಜನ್ ಸೆಕ್ರೀಷನ್ಸ್ ಜಾಸ್ತಿ ಇರೋದ್ರಿಂದ ಅವರಿಗೆ ಅದು ನೇರ ಅವರಿಗೆ HPOX ಹೈಪೋಥಾಲಮಸ್ ಪಿಟ್ಯುಟರಿ ಒವೇರಿಯನ್ ಆಕ್ಸಿಸ್ ಅಂತ ಇದೆ. ಸೊ ಅದ್ರ ಮೇಲೆ ಎಫೆಕ್ಟ್ ಆಗ್ತಿದೆ. ಅದು ಅವರ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದಾಗ್ತದೆ. ಏನಾಗುತ್ತೆ, ಕಂಪ್ಲೀಟ್ ಆಗಿ ನಮ್ಮ ಯಾವುದು ಕಾರ್ಟಿಸಾಲ್ ಲೆವೆಲ್ ಮೇಲೆ ಎಫೆಕ್ಟ್ ಆಗಿಬಿಡುತ್ತೆ, ಇನ್ಸುಲಿನ್ ಲೆವೆಲ್ ಮೇಲೆ ಎಫೆಕ್ಟ್ ಆಗಿಬಿಡುತ್ತೆ, ಮತ್ತು ನಮ್ಮದು ಬ್ಲಡ್ ಶುಗರ್ ಲೆವೆಲ್ ಮೇಲೆ ಎಫೆಕ್ಟ್ ಆಗಿಬಿಡುತ್ತೆ. ಬ್ಲಡ್ ಶುಗರ್ ನಾರ್ಮಲ್ಲೇ ಇರುತ್ತೆ ಮ್ಯಾಮ್, ಆದರೂ ಕೂಡ ಇನ್ಸುಲಿನ್ ಲೆವೆಲ್ಸಲ್ಲಿ ಚೇಂಜಸ್ ಬರುತ್ತೆ ನಾರ್ಮಲ್. ಇನ್ನೊಂದು ಏನಂದರೆ ಮತ್ತೆ CRP ಮತ್ತು ESR ಅಂತ ಹೇಳ್ಬೋದು. ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ಸನ್ನು ನೋಡೋದು, ಬ್ಲಡ್ಡಲ್ಲಿ ಮತ್ತು ಬಾಡಿಯಲ್ಲಿ ಇನ್ಫ್ಲಮೇಷನ್ಸಿಗೆ ರಿಯಾಕ್ಟಿವ್ ಪ್ರೋಟೀನ್ ಮತ್ತು ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ನೋಡಿ. ಇವ್ರದ್ದು ಹಿಸ್ಟ್ರಿ ತಗೊಂಡು ನೋಡಿದ್ರೆ ಇವರಲ್ಲಿ ವೇರಿಯೇಷನ್ಸ್ ಇರುತ್ತೆ ಮ್ಯಾಮ್. ಸೊ ಕಂಪ್ಲೀಟ್ ಆಗಿ ಯಾಕಂತ ಹೇಳಿದರೆ ಅವ್ರದ್ದು ಸ್ಟ್ರೆಸ್ ಇಂಡ್ಯೂಸ್ಡ್, ತುಂಬ ಸ್ಟ್ರೆಸ್ಸು, ಕಾರ್ಟಿಸಾಲ್ ಲೆವೆಲ್ಸ್ ಚೇಂಜಸ್ ಆಗಿದೆ, ಮತ್ತು ಅವರು ಸ್ಲೀಪ್ ಪ್ಯಾಟರ್ನ್. ಇದಕ್ಕೆಲ್ಲ ಮೇನ್ ಮ್ಯಾಮ್ ಸ್ಲೀಪು, ನಾನು ಹೇಳಿದಾಗೆ ಬ್ರೀದಿಂಗ್ ಪ್ರಾಕ್ಟೀಸಸ್ಸು ಇದೆಲ್ಲ. ಸೊ ಇದಕ್ಕೆ ಬಾಡಿ ಒಬೇಸೇ ಆಗಬೇಕಂತ ಇಲ್ಲ. ಇದಕ್ಕೆ ಇಲ್ಲ ಅಂತ ಹೇಳಿದ್ರೆ ಅವನು ನಾರ್ಮಲ್ ಆಗಿ ಹೆಲ್ದಿಯಾಗಿದ್ದರೂ ಕೂಡ ಅವನಿಗೆ ಟೆನ್ಷನ್ಸ್ ಇದ್ದಿದ್ರೆ, ಸ್ಟ್ರೆಸ್ ಇದ್ದರೆ ಅದು ವಾಪಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಎಷ್ಟೇ ಒಳ್ಳೆ ಆಹಾರವನ್ನು ತಿಂದು ದೇಹವನ್ನು ಸದೃಢವಾಗಿ ಇಟ್ಕೊಂಡಿದ್ರು ಸ್ಟ್ರೆಸ್ ಅನ್ನೋದು ಒಂದು ತಲೆ ಒಳಗೆ ಹೋಗ್ಬಿಟ್ರೆ ಅದೆಲ್ಲವನ್ನ ಫೇಲ್ ಮಾಡುತ್ತೆ ಅನ್ನೋದು. ಓಕೆ, ಹಾಗಾದರೆ ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡೋದು ಹೇಗೆ? ಇದೇ ಎಲ್ಲರಿಗೂ ಮೇನ್ ಆಗಿ ಒಂದು ಕಾಲದ ಯಾವ ಥರ ಸ್ಟ್ರೆಸ್ ಫ್ರೀ ಅಂತೇಳಿ. ಸೊ ಮುಂಚೆ ನೋಡಿ ಟೆನ್ಷನ್, ಈಗ ಫೈನಾನ್ಷಿಯಲಿ ಅನ್ನೋದು ಸರ್ ಯಾವ ಥರ ಹೇಳಿದಾಗೆ ಫೈನಾನ್ಷಿಯಲಿ ಕ್ರೈಸಿಸ್ ಕೂಡ ಒಂದು ಟೈಪ್ ಆಫ್ ಟೆನ್ಷನು. ಅನ್ವಾಂಟೆಡ್ ಸ್ಟ್ರೆಸಸ್ ತುಂಬ ಇದೆ. ನಾನು ಹಾಗೆ ಮಾಡಿದ್ರೆ ಹೇಗಿತ್ತು, ಹೇಗೆ ಮಾಡಿ ಮುಂಚೆ ಇರಲಿಲ್ಲ ಯಾವ ಥರ ಅಂತ. ಈಗ ನೋಡಿ, ಈಗ ಇನ್ನೊಬ್ಬರು ಅವ್ರ ಥರ ಇದ್ದರೆ ತೊಂದರೆ ಇಲ್ಲ ಮ್ಯಾಮ್. ಈಗ ಜನರಿಗೆ ಏನಂದರೆ ನಾನು ಅವನ ಥರ ಹೇಗಾಗೋದು, ನಾನು ಅವ್ರ ಥರ ಹೇಗೆ ಇದು ಮಾಡ್ಕೊಳ್ಳೋದು ಅಂತೇಳಿ ಇನ್ನೊಬ್ರಿಗೋಸ್ಕರ ನಾವು ಇನ್ನೊಬ್ಬರನ್ನ ಸಂತೋಷ ಪಡಿಸೋಕ್ಕೋಸ್ಕರ ನಮ್ಮ ಜೀವನದಲ್ಲೇ 75% ಲೈಫನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಸೊ ಇದೇ ಮೇನ್ ಥಿಂಗ್ ಇದೆ. ನೀವು ಜಸ್ಟ್ ನೋಡ್ಕೊಳ್ಳಿ. ಸೊ ನಾವು ಜಸ್ಟ್ ಇದು ಮಾಡ್ತಾ ಇದ್ದೇವೆ, ಇಲ್ಲ ನಾವು ಜಸ್ಟ್ ಏನು ಚೆನ್ನಾಗಿ ಇದು ಮಾಡ್ಕೋಬೇಕು, ಇಲ್ಲಾಂದರೆ ಎನಿಥಿಂಗ್ ಇಲ್ಲ ನಾನು ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಚೆನ್ನಾಗಿರಬೇಕು ಬೇಗ. ಅವರು ಒಂದು 10 ವರ್ಷದಿಂದ ಮಾಡಿದ ಹಣನ ನಾನು 1 ಮಂತಲ್ಲಿ ಹೇಗೆ ಮಾಡ್ಬೋದು? ಅದಕ್ಕೊಂದು ಎಫರ್ಟ್ ಇದೆ, ಅದಕ್ಕೊಂದು ಹಾರ್ಡ್ ವರ್ಕ್ ಇದೆ. ಅದೆಲ್ಲ ಇಲ್ಲ ಇವರಿಗೆ. ಶಾರ್ಟ್ ಕಟ್ಸ್, ಎವ್ರಿಥಿಂಗ್ ಈಸ್ ಶಾರ್ಟ್ ಕಟ್. ಅವರಿಗೆ ನೋಡಿ ಜಿಮ್ಮಿಗೆ ಹೋದಾಗಲೂ ಅಷ್ಟೇ ಸರ್, ಅವರು ಆ್ಯಕ್ಚುಲಿ ಒಂದು 2-3 ಇಯರ್ಸಿಂದ ಬಾಡಿ ಇದನ್ನು ಮೇಂಟೈನ್ ಮಾಡ್ತಿರ್ತಾರೆ. ಇವರಿಗೆ ಕರೆಕ್ಟಾಗಿ 10 ದಿನದಿಂದ ನಾನು ಯಾವ ಥರ ರೀಚ್ ಮಾಡಲ್ಲ, ಎಲ್ಲ ಅರ್ಜೆಂಟು, ಎವ್ರಿಥಿಂಗ್ ಅವರಿಗೆ ಬೇಗ ಬೇಕು, ಎಲ್ಲ ಕೈ ಹತ್ತಿರ ಸಿಗಬೇಕು. ಸೊ ಮೇನ್ ಥಿಂಗ್ ಯಾವಾಗ ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ತೇವೋ ಅದನ್ನು ಆಗ ತುಂಬ ಈಸಿ ಆಗುತ್ತೆ. ಸೊ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಯೋಗದಲ್ಲಿ. ಯೋಗ ಇನ್ನೊಂದು ವಿಷಯ ಹೇಳೋಕೆ ಏನಂತ ಹೇಳಿದರೆ, ಸೊ ವಿಶ್ವಕ್ಕೆ ವರ್ಲ್ಡಿಗೆ ಇಂಡಿಯಾ ಕೊಟ್ಟಿರೋ ದೊಡ್ಡ ಒಂದು ಗಿಫ್ಟ್ ಯೋಗ. ಬಟ್ ನಾವೇ ಅದನ್ನ ಬಳಸ್ಕೊಳ್ತಾ ಇಲ್ಲ. ಸೊ ಪಂಚತನ್ಮಂತ್ರ ಮತ್ತು ಪಂಚಮಭೂತ ಕಾನ್ಸೆಪ್ಟ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತೆಲ್ಲ ಇದೆ ಮ್ಯಾಮ್. ಸೊ ಅದು ಯಾವ ಥರ ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಈ ರೀತಿ ಡಿವೈಡ್ ಇದೆ. ಸೊ ಬಟ್ ಈಗ ಬರ್ತಾ ಇರುವ ಪ್ರತಿಯೊಂದು ರೋಗಗಳು ಎಲ್ಲಿಂದ ಬರ್ತದೆ ಅಂದರೆ ಮನೋಮಯ ಕೋಶ ಅಂತ. ಸೊ ಅಂದರೆ ಅನ್ನಮಯ ಅಂದರೆ ಫಿಸಿಕಲ್ ಬಾಡಿ, ಅದರಿಂದ ಮೆಂಟಲ್ ಬಾಡಿ, ಆಮೇಲೆ ನಂತರ ಎನರ್ಜಿ ಪ್ರಾಣಿಕ್ ಬಾಡೀಸ್ ಅಂತ. ಸೊ ಹೊರಗಡೆಯಿಂದ ಇಲ್ಲ ಒಳಗಡೆಯಿಂದ ಬರ್ತಾ ಇದೆ. ಅಂದರೆ ಮನೋಮಯ ಕೋಶದಿಂದ ಎಲ್ಲ ಶುರು ಆಗ್ತಿದೆ. ಅವರ ಸ್ಟ್ರೆಸ್ಸಿಂದ ಶುರು ಆಗ್ತಿದೆ. ಆದಿಜ ವ್ಯಾಧಿ ಅಂತ ಹೇಳ್ತಾರೆ. ವ್ಯಾಧಿ ಇಸ್ ನಥಿಂಗ್ ಬಟ್ ಸ್ಟ್ರೆಸ್. ಅಲ್ಲಿಂದ ಶುರು ಆಗ್ತಾ ಇದೆ. ಅಲ್ಲಿಂದ ಎಲ್ಲಿಂದ ರೂಟ್ ಕಾಸ್ ಎಲ್ಲಿದೆ ಅದನ್ನು ಇದು ಮಾಡಬೇಕು. ಸರ್ ಹೇಳಿದಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದಕ್ಕಿಂತ, ಸೊ ಕ್ಯೂರ್ ಅನ್ನೋದಕ್ಕಿಂತ ಪ್ರಿವೆಂಟ್ ಮಾಡೋಕ್ಕೆ ನಾವು ನೋಡಬೇಕು. ಓಕೆ, ಶಿವ ಅವರೇ, ಈ ಪ್ರಶ್ನೆ ಸಾರಿ ನನಗೆ ಮನಸ್ಸಿಲ್ಲ ಅಂದರೂ ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಜಿಮ್ಮಲ್ಲಿ ಹೇಗಾಗಿದೆ ಅಂದರೆ
ಫಿಟ್ನೆಸ್ ಕೋಚ್ಗಳೇ ನ್ಯೂಟ್ರಿಷನಿಸ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ವರ್ಕೌಟ್ ಹೇಳ್ಕೊಡೋರೆ ನೀವು ಇದನ್ನು ತಿನ್ನಿ ಅಂತ ಹೇಳಿದ್ದಾರೆ. ನ್ಯೂಟ್ರಿಷನಿಸ್ಟ್ ಅಂದರೆ ಅದಕ್ಕೆ ಬೇರೆ ಓದಿರ್ತಾರೆ. ಇಂತಹ ದೇಹ ನೋಡಿ, ನಿನ್ನ ತೂಕ ಎಷ್ಟಿದೆ, ನಿನ್ನ ಸೊಂಟೆಯ ಸುತ್ತಳತೆ ಎಷ್ಟಿದೆ, ಆ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತೆಲ್ಲ ನೋಡಿಕೊಂಡು ಇಂಥ ಆಹಾರ ಬೆಳಗ್ಗೆ ಇದನ್ನು ತಿನ್ನು, ವರ್ಕೌಟ್ ಆದಮೇಲೆ ಇದನ್ನು ತಿನ್ನು ಅಂತ ಹೇಳ್ತಾರೆ. ಬಟ್ ಈಗ ನಾವು ಯಾವ ಜಿಮ್ಗಳಲ್ಲಿ 100ರಲ್ಲಿ 10ರಲ್ಲೂ ಕೂಡ ನಾವು ನ್ಯೂಟ್ರಿಷನಿಸ್ಟ್ಗಳನ್ನು ನೋಡ್ತಾ ಇಲ್ಲ. ಸೊ ಬಾಡಿ ಬಿಲ್ಡರ್ಸ್ಗಳು ಯದ್ವಾ ತದ್ವಾ ಅವರು ಕೂಡ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ತಗೊಳ್ರಿ ಇದನ್ನು ತಿನ್ನಿ ಅಂತ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ಹೆಲ್ತಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತಾ ಮೇಡಮ್? ಇದು ಹೆಂಗೆ ಅಂದರೆ ಬಾಡಿ ಬಿಲ್ಡಿಂಗ್ ಬಂದ್ಬಿಟ್ಟು ಇದು ಅಥ್ಲೆಟ್ ಮೇಡಮ್, ಅಂದರೆ ಗೇಮ್. ಇದು ನೀವು ಫಿಟ್ನೆಸ್ಸಿಗೂ ಅಥ್ಲೆಟ್ಗೂ ಡಿಫ್ರೆನ್ಸ್, ಅಂದರೆ ಗೇಮ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಈಗ ನೀವು ಕಾಂಪಿಟೇಷನ್ ಮಾಡ್ಬೇಕಂತಂದರೆ ಪ್ರೋಟೀನ್ಸ್ ಆಗಲಿ ಫುಡ್ ಆಗಲಿ ಸ್ವಲ್ಪ ನಾರ್ಮಲ್ ಪೀಪಲ್ಸ್ ತಗೊಳೋದಕ್ಕಿಂತ ಸ್ವಲ್ಪ ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಬಿಕಾಸ್ ಆ ಯೂಜ್ನೆಸ್ ಸ್ಟೇಜ್ ಮೇಲೆ ಕಾಣಬೇಕಾಗಿರುತ್ತೆ. ಹಂಗಾಗಿ ಆ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಮೇಡಮ್. ಇದು ಕಾಂಪಿಟೇಷನ್ಗೆ ಹೋಗೋರನ್ನ ಹೊರತುಪಡಿಸಿ ಮಾತಾಡಿದ್ರೆ ನಾನು ಕೇಳ್ತೀನಿ